ಈ ಪೊಲೀಸರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಒಬ್ಬ ಶಾಸಕನ ಪುತ್ರನ ಬಗ್ಗೆ ನಾನು ಮಾತಾಡಿದೆ. ನೋಡಿ ಎಂಥ ಅವಮಾನಕರ ಸಂಗತಿ ಅಂತಂದರೆ, ಆಕೆ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿ. ಅವರು ಈ ಮರಳು ಮಾಫಿಯಾ ಇದೆಯಲ್ಲ ಅದ್ರ ಮೇಲೆ ರೇಡ್ ಮಾಡೋಕ್ಕೆ ಹೋಗಿರ್ತಾರೆ, ಚೆಕ್ ಮಾಡೋಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಯಾವನೋ ಒಬ್ಬ ಪುಡಿ ರೀತಿಯಲ್ಲಿ ಅವನು ಶಾಸಕನ ಪುತ್ರನಿಗೆ ಫೋನ್ ಮಾಡ್ತಾನೆ. ಶಾಸಕನ ಪುತ್ರ ಸ್ಪೀಕರ್ ಫೋನ್ ಆನ್ ಮಾಡಿದ್ದೀನಿ ಮಾತಾಡೋಣ ಅಂತಂತಂದರೆ, ಶಾಸಕನ ಪುತ್ರ ಮಾತಾಡುವಂಥ ರೀತಿ ಇದೆಯಲ್ಲ ಅದು ಬಾಯಿಗೆ ಬಂದಂಗೆ ಮಾತಾಡೋದು. ನೀನು ತಾನು ಅಂತ, ಅಮ್ಮ ಅಕ್ಕ ಅಂತ. ಇದು ಯಾವ ವ್ಯವಸ್ಥೆ ರೀ ಇದು? ಅಶ್ಲೀಲವಾಗಿ ಬೈತಾನೆ ಒಬ್ಬ ಶಾಸಕನ ಪುತ್ರ. ಆ ಅಧಿಕಾರಿಯ ಹೆಸರು ಜ್ಯೋತಿ. ಅವ್ರು ಹೇಳ್ತಾರೆ, ಒಬ್ಬ ಹೆಣ್ಮಗಳ ಹತ್ರ ನೀವು ಮಾತಾಡ್ತಾ ಇದ್ದೀರಿ, ಒಬ್ಬ ಲೇಡಿ ಆಫೀಸರ್ ಜೊತೆ ನೀವು ಮಾತಾಡ್ತಾ ಇದ್ದೀರಿ, ಸರಿಯಾಗಿ ಮಾತಾಡಿ ಅಂತ. ಏಯ್, ನಿನ್ನ ಹತ್ರ ಮಾತಾಡದೆ ನಾನು ಹಿಂಗೆ. ಮತ್ತೆ ಬೈತಾನೆ ಬಾಯಿಗೆ ಬಂದಂಗೆ. ಬಾಯಿಗೆ ಬಂದಂಗೆ ಮಾತಾಡೋದು. ಆಮೇಲೆ ಅವನ್ಯಾರೋ ಸ್ಪೀಕರ್ ಫೋನ್ ಆನ್ ಮಾಡಿಕೊಟ್ಟಿದ್ದಾನೆ, ಅದನ್ನು ಇನ್ನೊಬ್ರು ರೆಕಾರ್ಡ್ ಮಾಡ್ತಾ ಇದ್ದಾರೆ. ಇವ್ರು ಯಾವುದು ಭಯ ಇಲ್ಲ ಭಕ್ತಿ ಇಲ್ಲ ಅಂತಂತಂದ್ರೆ ಏನ್ರಿ ಹೆಂಗೆ ಕಥೆ? ಆ ಬಸವೇಶ್ ಮಾತಾಡೋದಂಥ ರೀತಿ ನೋಡಬೇಕು. ಬಾಯಿಗೆ ಬಂದಂಗೆ ಬಿಡಿ. ಅದನ್ನು ನಾವು ಹೇಳೋಕ್ಕೂ ಸಾಧ್ಯ ಇಲ್ಲ. ತೋರಿಸ್ಬೇಕಾದ್ರೂ ಕೂಡ ನಾವು ಅಕ್ಷರಗಳು ಹಾಕಬೇಕಾದ್ರೂ ಕೂಡ ಈ ಸ್ಟಾರ್ ಹಾಕಿ ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ಶಾಸಕನ ಮಗನ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ, BJPಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಡಿ, ಪ್ರತಿಭಟನೆ ಅದು ಪಕ್ಕದಲ್ಲಿ ಹೇಳೋಣ, ಪ್ರಶ್ನೆ ಬೇರೆ. ಆದರೆ ಒಬ್ಬ ಶಾಸಕನ ಮಗ ಅಧಿಕಾರಿಯ ಜೊತೆಗೆ ಮಾತಾಡುವಂಥ ಬಗ್ಗೆ ಹೇಗೆ, ರೀತಿ ಹೆಂಗೆ? ಈಗ ಮಹಿಳಾ ಅಧಿಕಾರಿ ದೂರು ಕೊಡಕ್ಕೆ ಹೋಗಿದ್ದಾರೆ. SP ಕಚೇರಿಗೆ ಬಂದು ದೂರು ಕೊಟ್ಟಿದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ, ನಾಚಿಕೆ ಆಗಬೇಕು ಒಂದು ವ್ಯವಸ್ಥೆಗೆ. ಇದನ್ನು ನೋಡಿ ನೀವು ಸ್ವಯಂಕೃತವಾಗಿ ನೀವು ದಾಖಲೆ ಮಾಡ್ಕೋಬೇಕಾಗಿತ್ತು. ನೀವು ಇದನ್ನು ಕೇಸ್ ದಾಖಲೆ ಮಾಡಬೇಕಾಗಿತ್ತು. ಪೊಲೀಸ್ ಇಲಾಖೆಗೆ ಮರ್ಯಾದೆ ಉಳಿತಾ ಇತ್ತು. ಒಬ್ಬ ಅಧಿಕಾರಿ ಬಂದು ನೀವು ಕಂಪ್ಲೇಂಟ್ ಕೊಡಬೇಕಾ? ಅವರು ಅಲ್ಲಿ ತನಕ ಸ್ವಯಂ ಪ್ರೇರಿತರಾಗಿ ನೀವು ದೂರನ್ನು ದಾಖಲಿಸ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ವಾ? ಆಗಲ್ಲ. ಯಾಕೆ ಹೇಳಿ? ಶಾಸಕ, ಪ್ರಭಾವಿ ಶಾಸಕ, ಮಾತಾಡಿರೋನು ಯಾರು? ಪ್ರಭಾವಿ ಶಾಸಕನ ಮಗ. ಅವನು ಶಾಡೋ ಶಾಸಕ, ಮಾತಾಡ್ಬೋದು. ಇದು ಹೆಂಗಾಗಿದೆ ಅಂತಂದರೆ, ನಮ್ಮ ವ್ಯವಸ್ಥೆ ಇಷ್ಟು ಕೆಟ್ಟು ಕುಲಗೆಟ್ಟು ಹೋಗಿದೆ ಅಂತ ಅರ್ಥ. ನಮ್ಮ ವ್ಯವಸ್ಥೆ ಯಾರಿಗೆ ಬೇಕಾದರೂ ಏನು ಬೇಕಾದರೂ ಮಾತಾಡ್ಬೋದು, ಬಾಯಿಗೆ ಬಂದಂಗೆ ಮಾತಾಡ್ಬೋದು ಯಾರು ಬೇಕಾದ್ರೂ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ ಅಂಥ ಒಂದು ಸ್ಥಿತಿ. BJP ನಾಯಕರಿಗೆ ಇದೊಂದು ಅಸ್ತ್ರ ಆಗಿದೆ. BJP ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಪ್ರಶ್ನೆ ಬೇರೆ. ಆದರೆ ಮಾತಾಡೋ ರೀತಿ ಹೆಂಗೆ? ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ BJP ನಾಯಕರು ಮಾತಾಡಿದ್ದಾರೆ, ನೋಡೋಣ. ಭದ್ರಾವತಿಯಲ್ಲಿ ನಡೆದಿರೋಂಥ ಘಟನೆ, ಒಳ್ಳೆಯ ಅಧಿಕಾರಿ ಜ್ಯೋತಿಯವರ ಬಗ್ಗೆ ನಡೆದಿರೋಂಥ ಅಪಮಾನದ ಸಂಗತಿ ನಾಗರಿಕ ಸಮಾಜ ತಲೆ ತಗ್ಸುವಂಥ ರೀತಿಯಲ್ಲಿ ನಡೆದಿದೆ. ಶಾಸಕರ ಮಗ ಈ ರೀತಿಯ ಕೃತ್ಯಕ್ಕೆ ಕೈ ಹಾಕಿರೋವಂಥದ್ದು ಇದು ಅಕ್ಷಮ್ಯ. ರಾತ್ರಿ 12 ಗಂಟೆಗೆ ನಡೆದಂಥ ಸಂಗತಿಗಳು, ರಾತ್ರಿ ಮಧ್ಯರಾತ್ರಿ ನಡೆದಿರೋಂಥ ಘಟನೆ ಈ ಕ್ಷಣಕ್ಕೂ ತಪ್ಪಿತಸ್ಥರನ್ನ ಬಂಧನ ಮಾಡೋದ್ರೊಳಗಡೆ ವಿಫಲ ಆಗಿರೋಂಥ ಅಲ್ಲಿನ DYSPನ ಸಸ್ಪೆಂಡ್ ಮಾಡಬೇಕಾಗತ್ತೆ. ನೀವು ಮರಳು ದಂಧೆಯನ್ನು ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಈ ಕಾಂಗ್ರೆಸ್ಸಿನ MLAಗಳೇನಿದ್ದಾರೆ ಅವ್ರಿಗೆ ಬೇರೆ ಆದಾಯನೇ ಇಲ್ಲ ಈಗ. ಯಾಕಂದರೆ ಅಭಿವೃದ್ಧಿಗೆ ಹಣ ಇಲ್ಲ, ಒಂದು ಅಭಿವೃದ್ಧಿ ಕಾರ್ಯ ಎಲ್ಲೂ ನಡೀತಾ ಇಲ್ಲ. ಅವ್ರಿಗೆ ಇರೋವಂಥ ಚಾಯ್ಸು ಈ ಟ್ರಾನ್ಸ್ಫರಲ್ಲಿ ದಂಧೆಯಲ್ಲಿ ದುಡ್ಡು ಮಾಡಬೇಕು, ಇಲ್ಲ ಅಂದರೆ ಮರಳು ಮಾಫಿಯಲ್ಲಿ ಮಾಡಬೇಕು. ಅದನ್ನು ಮಾಡ್ತಾ ಇದ್ದಾರೆ. ಇದು ಎಕ್ಸಾಂಪಲ್ ಅಷ್ಟೇ, ಇಡೀ ರಾಜ್ಯದ ಈ ಸ್ಥಿತಿ. ಅಂದರೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಇದೊಂದು ಶಾಂಪಲ್ ಅಷ್ಟೇ. ಇದೊಂದು ಶಾಂಪಲ್ ಯಾವ ಪರಿಸ್ಥಿತಿಲಿದೆ ಅಂತ. ಅತಿ ಹೆಚ್ಚು ಜನ ಸರ್ಕಾರಿ ನೌಕರರು ಆತ್ಮಹತ್ಯೆ ಮಾಡ್ಕೊಂಡಿರೋದು 2023-24ರಲ್ಲಿ ನೀವು ತೆಗೆದು ನೋಡಿ ಬೇಕಾದ್ರೆ ಪಟ್ಟಿನ ಅತಿ ಹೆಚ್ಚು ಸಂಖ್ಯೆಯಲ್ಲಿ.
ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ? ಯಾಕೆ ಸಬ್ ಇನ್ಸ್ಪೆಕ್ಟ್ರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಯಾಕೆ DYSPನೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಯಾಕೆ ಕ್ಲಾಸ್ 1 ಆಫೀಸರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಅವರಿಗೆ ಸಹಜವಾಗಿ ಕೆಲಸ ಮಾಡೋ ವಾತಾವರಣ ಇಲ್ಲ. ನಾನು ಭದ್ರಾವತಿ ಶಾಸಕ ಸಂಗಮೇಶ್ ಅವರಿಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸಂಗಮೇಶ್ ಅವರೇ, ನಿಮ್ಮ ಮನೆಯಲ್ಲಿ ಯಾರೂ ಹೆಣ್ಮಕ್ಳಿಲ್ವಾ? ನಿಮ್ಮ ಬಂಧು ಬಳಗದಲ್ಲಿ ಯಾರೂ ಕೂಡ ಹೆಣ್ಮಕ್ಳು ಅಧಿಕಾರಿಗಳಾಗಿಲ್ವಾ? ನಿಮ್ಮ ಮಗನಿಗೆ ನೀವು ಕೊಟ್ಟಿರುವಂಥ ಸಂಸ್ಕಾರ ಇದೇನೇನಾ? ನಿಮ್ಮ ಮಗನಿಗೆ ನೀವು ಬಸವೇಶ್ ಅಂತ ಹೆಸರಿಟ್ಟಿದ್ದೀರಿ, ಅವರೇನು ಶಾಡೋ ಶಾಸಕನ? ನಿಮ್ಮ ಉತ್ತರಾಧಿಕಾರಿನ? ಪಾಳೆಗಾರನ? ಹೀಗೆಲ್ಲ ಮಾತಾಡ್ಬೋದ ನಿಮ್ಮ ಮಗ? ಈ ಬಸವೇಶ್ ಅನ್ನುವಂಥ ವ್ಯಕ್ತಿ ಯಾರು? ನಿಮ್ಮ ಮಗ ತಾನೇ? ಏನು ಈ ನಮ್ಮ ಊರಲ್ಲಿ ಹಳ್ಳಿನಲ್ಲಿ ಬಸವಣ್ಣನ ಬಿಡ್ತಾರಲ್ಲ, ಎಲ್ಲಿ ಬೇಕಾದರೂ ಯಾರಿಗೆ ಬೇಕಾದ್ರೂ ಗುದ್ದು ಬರ್ಬೋದು, ಎಲ್ಲಿ ಬೇಕಾದರೂ ಮೇಯ್ದು ಬರ್ಬೋದು ಅಂತ, ಹಂಗೆ ಬಿಟ್ಟಿರ್ರಿ ನಿಮ್ಮ ಮಗನ್ನ? ವ್ಯವಸ್ಥೆ ಅನ್ನುವಂಥದ್ದು ಏನು ಮಾಡ್ತಾಯಿದೆ? ನಾಚಿಕೆ ಆಗೋದು ಬಿಡುವ ವ್ಯವಸ್ಥೆಗೆ? ಅಧಿಕಾರಿ ಹೋಗಿ ದೂರು ಕೊಡೋ ತನಕ ಸುಮ್ಮನಿದಾರ? ಬೆಳಗಿನಿಂದ ಮಾಧ್ಯಮಗಳು ನಾವು ಬಡ್ಕೋತಾ ಇಲ್ವಾ? ಒಬ್ಬ ಅಧಿಕಾರಿಗೆ ಈ ರೀತಿಯ ಸ್ಥಿತಿ ಆದರೆ ಸಾಮಾನ್ಯ ಹೆಣ್ಣುಮಕ್ಕಳ ಸ್ಥಿತಿ ಏನು? ಸಾಮಾನ್ಯ ಹೆಣ್ಣುಮಕ್ಕಳ ಸ್ಥಿತಿ? ಮೊದಲೇ ಇಲಾಖೆ ಅನ್ನುವಂಥದ್ದು ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ವಾ? ಇದನ್ನು ಒಪ್ತಾರ? ಸಿದ್ದರಾಮಯ್ಯನವ್ರಿಗೆ ಕೇಳ್ತೀನಿ ನಾನು. ಸಿದ್ದರಾಮಯ್ಯನವರೇ, ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಮಗೆ ಕೇಳ್ತೀನಿ, ನೀವು ಒಪ್ತೀರಾ ಇದನ್ನು? DK ಶಿವಕುಮಾರ್ ಅವ್ರಿಗೆ ಕೇಳ್ತೀನಿ, ಒಪ್ತೀರಾ ಸರ್? ಹೋಮ್ ಮಿನಿಸ್ಟ್ರಿಗೆ ಕೇಳ್ತೀನಿ, ಒಪ್ತೀರಾ ತಾವು ಇದನ್ನು? ರಾಜಣ್ಣ ಒಬ್ಬರು ವಿರೋಧ ಮಾಡಿದ್ದಾರೆ, ಯಾರಿಗೂ ಕೂಡ ಹಂಗೆ ಮಾತಾಡಬಾರ್ದು, ಕ್ರಮ ತಗೋಬೇಕು ಅಂತ ಹೇಳಿ ಅಂತ. ಕ್ರಮ ಆಗಬೇಕು, ಇಲ್ಲಾಂದರೆ ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅನ್ನಂಗೆ ಆಗಿಬಿಟ್ರೆ ಭಾಳ ಕಷ್ಟ ಆಗುತ್ತೆ ನಾಳೆ. ಶೇಮ್, ನಾಚಿಕೆಗೇಡಿನ ಸಂಗತಿ ಇದು. ಅರ್ಥ ಮಾಡ್ಕೊಳ್ಳಿ ವ್ಯವಸ್ಥೆ.